ಅತಿ ದೊಡ್ಡ ಮನಮೋಹಕ ವೇದಿಕೆ ಮೇಲೆ ಕಿಚ್ಚನ ಡ್ಯಾನ್ಸ್. ಸುದೀಪ್ ಮಾಡೋ ಕೊನೆ ಬಿಗ್ ಬಾಸ್ ನಿರೂಪಣೆ ಇದು. ಸ್ಪರ್ಧಿಗಳಿಗೆ ಡವಟವ ಶುರು. ಯಾರಾಗ್ತಾರೆ ಕನ್ನಡದ ಬಿಗ್ ಬಾಸ್ 11 ವಿನ್ನರ್? ಪ್ರೇಕ್ಷಕರೆಲ್ಲ ಕಾದು ಕುಳಿತಿದ್ದ ಟೈಮ್ ಬಂದೇ ಬಿಟ್ಟು ಕನ್ನಡದ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಬಂದು ತಲುಪಿದೆ. ಕಿಚ್ಚ ಸುದೀಪ್ ಅವರ ಕೊನೆ ಸೀಸನ್ ನಲ್ಲಿ ಏನೇನು ಹೇಳ್ತಾರೆ ಎನ್ನುವುದು ಜನರ ಮನ ಕದಡಿದೆ. ಗ್ರ್ಯಾಂಡ್ ಫಿನಾಲೆಗೆ ಭರ್ಜರಿಯಾಗಿ ರೆಡಿಯಾಗಿರುವ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಸುದೀಪ್ ಅವರ ಬಿಗ್ ಬಾಸ್ ನಿರೂಪಣೆಯ ಕೊನೆಯ ಸೀಸನ್ ಆಗಿದೆ. ಆ ಹೊತ್ತಿನಲ್ಲಿ ಮನೆಯಲ್ಲಿರುವ 6 ಸ್ಪರ್ಧಿಗಳ ಪೈಕಿ ಒಬ್ಬರಿಗೆ ಅತಿ ಹೆಚ್ಚು ಮತಗಳು ಬಂದಿದೆ ಎಂದು ಈಗಾಗಲೇ ಹೇಳಲಾಗ್ತಾ ಇದೆ. ಬಟ್ ಪಕ್ಕ ಯಾರಿಗೂ ತಿಳಿದಿಲ್ಲ. ಸೀಸನ್ 11 ರ ವಿನ್ನರ್ ಯಾರೆಂಬುದು ಸಾಕಷ್ಟು ಚರ್ಚೆಗಳು ಪ್ರೇಕ್ಷಕರಲ್ಲಿ ಕಾಡ್ತಾ ಇದೆ. ಜಗಮಗಿಸೋ ವೇದಿಕೆ ಮೇಲೆ ಬಾದ್ಶಾ ಕಿಚ್ಚ ಸುದೀಪ್ ಸಖತ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಗಿ ಯಶಸ್ಸು ಕಂಡ ಮ್ಯಾಕ್ಸ್ ಸಿನಿಮಾದ ಸಾಂಗ್ಗೆ ಕಿಚ್ಚ ಸೂಪರ್ ಆಗಿ ಸ್ಟೆಪ್ ಹಾಕಿದ್ದಾರೆ. ಅಷ್ಟು ಸುಲಭವಾಗಿ ಎಲ್ಲಿಯೂ ಸುದೀಪ್ ಅವರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋದೇ ಇಲ್ಲ. ಆದ್ರೆ ಬಿಗ್ ಬಾಸ್ ನ ಕಲರ್ಫುಲ್ ಆಗಿ ಅದ್ದೂರಿಯಾಗಿರುವ ಸ್ಟೇಜ್ ಮೇಲೆ ಸುದೀಪ್ ಒಂದೆರಡು ಸ್ಟೆಪ್ ಹಾಕಿದ್ದಾರೆ. 17ನೇ ವಾರದ ಬಿಗ್ ಬಾಸ್ ಜರ್ನಿ ಇನ್ನೇನು ಮುಕ್ತಾಯ ಆಗ್ತಾ ಇದೆ. ಮೊದಲು 17 ಸ್ಪರ್ಧಿಗಳು ಮನೆಗೆ ನೇರವಾಗಿ ಎಂಟ್ರಿ ಕೊಟ್ಟಿದ್ರು. ಇದಾದ ಮೇಲೆ ಹನುಮಂತು, ರಜತ್ ಸೇರಿ 3 ವೈಲ್ಡ್ ಕಾರ್ಡ್ ಮೂಲಕ ಮನೆಯೊಳಗೆ ಬಂದಿದ್ರು. ಈ ರೀತಿ ವೈಲ್ಡ್ ಕಾರ್ಡ್ ನಲ್ಲಿ ಎಂಟ್ರಿ ಕೊಟ್ಟವರ ಪೈಕಿ 2 ಈಗ ಫಿನಾಲೆ ಹಂತದಲ್ಲಿರುವುದು ಬಹಳ ವಿಶೇಷ. ಒಟ್ಟು 6 ಜನರಲ್ಲಿ ಒಬ್ಬರು ಮಾತ್ರ ಫೈನಲ್ ಟ್ರೋಫಿ ಎತ್ತಿ ಹಿಡಿಯಲಿದ್ದಾರೆ. ಇನ್ನು ಫಿನಾಲೆ ಆರಂಭವಾಗ್ತಿದ್ದಂತೆ ಒಬ್ಬ ಸ್ಪರ್ಧಿಯನ್ನು ಸುದೀಪ್ ಹೊರಗೆ ಕರೆಯಬಹುದು ಎಂದು ಹೇಳಲಾಗ್ತಾ ಇದೆ. StudyBiz.com ನಲ್ಲಿ ಬಂದ ಔಟ್ ಪ್ರಕಾರ ಹನುಮಂತು ಅತಿ ಹೆಚ್ಚು ವೋಟ್ಗಳನ್ನ ಪಡೆದಿದ್ದಾರೆ. ಉಗ್ರ ಮಂಜು 2ನೇ ಸ್ಥಾನದಲ್ಲಿದ್ದಾರೆ. ಮೋಕ್ಷಿತಾ 3ನೇ ಸ್ಥಾನದಲ್ಲಿದ್ದು ತ್ರಿವಿಕ್ರಮ್, ಭವ್ಯ ಹಾಗೂ ರಜತ್ ಬಾಟಮ್ 3 ನಲ್ಲಿದ್ದಾರೆ. ಹೀಗಾಗಿ ಇಂದು ಬಿಗ್ ಬಾಸ್ ಮನೆಯಿಂದ ಮೊದಲು ರಜತ್ ಅಥವಾ ಭವ್ಯ ಎಲಿಮಿನೇಟ್ ಆಗಿ ಹೊರಹೋಗಬಹುದು ಎನ್ನಲಾಗ್ತಾ ಇದೆ. ಭವ್ಯ ಅವರೇ ಎಲಿಮಿನೇಟ್ ಆಗಿರುವ ಚಾನ್ಸ್ ಹೆಚ್ಚೆಂದು ಕೆಲವರು ಹೇಳ್ತಾ ಇದ್ದು, ಇನ್ನು ಕೆಲವೊಬ್ಬರು ರಜತ್ ಔಟ್ ಆಗಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಪ್ರೇಕ್ಷಕ ಪ್ರಭುಗಳು ಯಾರನ್ನ ಗೆಲ್ಲಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ.